ನಮಸ್ಕಾರ, ರಿಫೈಲ್ ಎಕ್ಸ್ಪೋಸ್ಗೆ ಸ್ವಾಗತ. ನಾನು ವಿದ್ಯಾ. ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಓದ್ತಾ ಇರುವಂತಹ ಮಕ್ಕಳು ನಾವು ಉಚಿತವಾಗಿ ನೋಟ್ ಪುಸ್ತಕಗಳನ್ನ ಕೊಡ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಈ ಹಿಂದೆ ಸೆಪ್ಟೆಂಬರ್ 5ನೇ ತಾರೀಕು 2025 ಶಿಕ್ಷಣ ದಿನಾಚರಣೆ ಪ್ರಯುಕ್ತ ಅವತ್ತೊಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ತುಂಬಾನೇ ಶ್ಲಾಘಿಸುವಂತ ವಿಚಾರ. ಅದು ಕೂಡ ನಮ್ಮ ರಾಜ್ಯದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಅದು ಕೂಡ ಓದ್ತಾ ಇರೋರು ಹೆಚ್ಚಾಗಿ ಬಡ ಕುಟುಂಬದಿಂದ ಬಂದಿರುವಂತಹ ಮಕ್ಕಳು. ಅವರಿಗೆ ನೋಟ್ ಪುಸ್ತಕಗಳನ್ನ ಕೊಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದು ಬಹಳ ಒಂದು ಚರ್ಚೆಗೆ ಕಾರಣವಾಯಿತು. ಜೊತೆಗೆ ಅದನ್ನ ಪ್ರಚಾರಕ್ಕೂ ಕೂಡ ತರುವ ನಿಟ್ಟಿನಲ್ಲಿ ಒಳ್ಳೆ ಕೆಲಸವನ್ನ ಮಾಡಿದ್ರು. ಆದ್ರೆ ಈಗಾಗಿರುವುದೇನು, ಪ್ರಚಾರ ಮಾಡಿದ್ರಿ, ನಾವು ಮಕ್ಕಳಿಗೆ ನೋಟ್ ಪುಸ್ತಕಗಳನ್ನ ಕೊಡ್ತೀವಿ ಅಂತ ಹೇಳಿದ್ರಿ. ಆದ್ರೆ ಈಗ ಆರ್ಥಿಕ ಇಲಾಖೆ ಹೊರಡಿಸಿರುವಂತಹ ಪ್ರತಿಯಲ್ಲಿ ನೋಟ್ ಪುಸ್ತಕಗಳನ್ನ ಕೊಡುವಂತಹ ಯೋಜನೆಯನ್ನ ಕೈ ಬಿಡಲಾಗಿದೆ. ಬಜೆಟ್ ಇಲ್ವಾ ನಿಮ್ಮ ಸರ್ಕಾರದಲ್ಲಿ? ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಒಂದು 50 ಲಕ್ಷ ಮಕ್ಕಳಿದ್ದಾರೆ ಅಂತ ಇಟ್ಕೊಳ್ಳೋಣ. ಅದರಲ್ಲಿ ನಾವು ಅಪ್ರಾಕ್ಸಿಮೇಟ್ ನೋಡೋದಾದ್ರೆ, ಈಗ ಗ್ರಾಂಟೆಡ್ ಸ್ಕೂಲ್ ಅಂದ್ರೆ ಅನುದಾನಿತ ಶಾಲೆ ಅಂತ ತಗೊಳ್ಳೋದಾದ್ರೆ ಇದರಲ್ಲಿ ಒಂದು 7,500 ಶಾಲೆ ಇದೆ. ಒಟ್ಟು 46,000 ಸರ್ಕಾರಿ ಶಾಲೆ ಇದೆ. ಈ ಎರಡರಲ್ಲೂ ಕೂಡ 50 ಲಕ್ಷ ಮಕ್ಕಳು ಓದ್ತಾ ಇದ್ದಾರೆ. ಅವರಿಗೆ ನೀವು ಪಠ್ಯ ಪುಸ್ತಕಗಳ ಜೊತೆಗೆ ಈ ಸಲ ನೀವು ನೋಟ್ ಪುಸ್ತಕಗಳನ್ನ ಕೊಡ್ತೀವಿ ಅಂತ ಹೇಳೋದು ಬಹಳ ಶ್ಲಾಘಿಸುವಂತ ವಿಚಾರ, ಎಲ್ರಿಗೂ ಖುಷಿಯಾಗಿತ್ತು. ಆದ್ರೆ ಸಡನ್ ಆಗಿ ಆರ್ಥಿಕ ಇಲಾಖೆ ಹೊರಡಿಸಿರುವಂತಹ ಪ್ರತಿಯಲ್ಲಿ ಆ ಯೋಜನೆಯನ್ನು ಕೈ ಬಿಡಲಾಗಿದೆ. ಹಾಗಾದ್ರೆ ಆ ಯೋಜನೆಯಲ್ಲಿ ಏನಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಆಡಳಿತ ಇಲಾಖೆ ಪ್ರಸ್ತಾವನೆಯನ್ನ ನಾವು ಪರಿಶೀಲಿಸ್ತಾ ನೋಡ್ತಾ ಹೋಗೋದಾದ್ರೆ, ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕಗಳನ್ನ ಒದಗಿಸುವ ಪ್ರಸ್ತಾವನೆಯನ್ನ ಹೊರತುಪಡಿಸಿ ಈ ಕೆಳಕಂಡ ಪ್ರಸ್ತಾವನೆಗಳಿಗೆ ಆರ್ಥಿಕ ಇಲಾಖೆ ಸಹಮತಿ ನೀಡಿದೆ. ಹಾಗಾದ್ರೆ ನೋಟ್ ಪುಸ್ತಕಗಳನ್ನ ವಿತರಿಸುವಂತಹ ಪ್ರಸ್ತಾವನೆಯನ್ನ ಕೈ ಬಿಟ್ಟಿದೆ ರಾಜ್ಯ ಸರ್ಕಾರ. ಸೆಪ್ಟೆಂಬರ್ 5ನೇ ತಾರೀಕು 2025ರಲ್ಲಿ ನೀವೇ ಉಲ್ಲೇಖ ಮಾಡಿದಂತ ಪ್ರಸ್ತಾವನೆಯನ್ನ ಈಗ ನೀವೇ ಕೈ ಬಿಟ್ಟಿದ್ದೀರಾ. ಆ ಪ್ರತಿಗೆ ಮುಖ್ಯಮಂತ್ರಿಗಳು ಜೊತೆಗೆ ಫಿನಾನ್ಸ್ ಮಿನಿಸ್ಟರ್ ಆಗಿರುವಂತಹ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸಹಿಯನ್ನ ಆ ಪ್ರಸ್ತಾವನೆಗೆ ಅನುಮೋದನೆಯನ್ನ ಕೂಡ ಕೊಟ್ಟಿದ್ದಾರೆ. ಯಾಕೆ? ಬಜೆಟ್ ಕಡಿಮೆ ಆಯಿತು. ಹಾಗಾದ್ರೆ ಈ ಒಂದು ನೋಟ್ ಪುಸ್ತಕಗಳನ್ನ ಕೊಡುವಂತ ಪ್ರಸ್ತಾವನೆಯನ್ನ ಬಿಟ್ಟು ಯಾವೆಲ್ಲ ಪ್ರಸ್ತಾವನೆಯನ್ನ ರಾಜ್ಯ ಸರ್ಕಾರ ಅನುಮೋದಿಸಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಈಗಾಗಲೇ ಜಾರಿಯಲ್ಲಿರುವಂತೆ 2026-27ನೇ ಸಾಲಿಗೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಉಚಿತ ಪಠ್ಯ ಪುಸ್ತಕ, ಅಭ್ಯಾಸ ಪುಸ್ತಕ ಮತ್ತು ಸರ್ಕಾರಿ ಶಾಲಾ ಕಾಲೇಜುಗಳ 1ರಿಂದ 2ನೇ PUC ವರೆಗಿನ ವಿದ್ಯಾರ್ಥಿಗಳಿಗೆ ದಿನಚರಿಗಳನ್ನು ಮುದ್ರಿಸಿ ವಿತರಿಸಲು, ಅದರ ಜೊತೆಗೆ 2026-27ನೇ ಸಾಲಿಗೆ ಸರ್ಕಾರಿ ಶಾಲೆಗಳ ಪೂರ್ವ ಪ್ರಾಥಮಿಕ ವಿದ್ಯಾರ್ಥಿಗಳಿಗೆ ಅಂದ್ರೆ LKG ಮತ್ತೆ UKG ಅವರಿಗೆ ಉಚಿತ ಪಠ್ಯ ಪುಸ್ತಕ, ಹಾಗೆ 2026-27ನೇ ಸಾಲಿಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಪ್ರಥಮ ಮತ್ತು 2ನೇ PU ವಿದ್ಯಾರ್ಥಿಗಳಿಗೆ ಉಚಿತ ಪಠ್ಯ ಪುಸ್ತಕ ನೀಡೋದು. 2026-27ನೇ ಸಾಲಿಗೆ ಹೊಸದಾಗಿ ಯೋಜಿಸಿರುವಂತಹ ಸಮಗ್ರ ಶಿಕ್ಷಣ ಕಾರ್ಯಕ್ರಮದಡಿ ಸರ್ಕಾರಿ ಶಾಲೆಗಳ ಪೂರ್ವ ಪ್ರಾಥಮಿಕ ವಿದ್ಯಾರ್ಥಿಗಳಿಗೆ ಬಾಲಚೇತನ ದ್ವಿಭಾಷಾ ಚಟುವಟಿಕೆ ಪುಸ್ತಕ, ದಿನಚರಿಗಳನ್ನು ಹಾಗೂ 1ನೇ ತರಗತಿಯಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ನೀತಿ ಶಿಕ್ಷಣ ಪಠ್ಯ ಪುಸ್ತಕ ಮತ್ತು 2025-26ನೇ ಸಾಲಿಗೆ ಅನುಮೋದನೆಗೊಂಡಂತೆ ಮರುಸಿಂಚನ ಚಟುವಟಿಕೆ ಪುಸ್ತಕಗಳನ್ನು ವಿತರಿಸಲು. ಕೊನೆಯದಾಗಿ 2025-26ನೇ ಸಾಲಿನಲ್ಲಿ SC/ST TSP ಯೋಜನೆಯಡಿ ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ ಕಾಯ್ದೆ 2013ರ ಅಡಿ ಬಳಕೆಯಾಗದೇ ಇರುವ ಮೊತ್ತವನ್ನ ಅನುಮೋದಿತ ಕ್ರಿಯಾ ಯೋಜನೆಯನುಸಾರ ಬಳಸುವಂತೆ ತಿಳಿಸಿದೆ. ಆಯ್ತು, ನಾವು ಇದರಲ್ಲೇ ಬರೋಣ. SC/ST ಮತ್ತು TSP ಈ ಯೋಜನೆಯನ್ನ ಪಕ್ಕಕ್ಕೆ ನಾವು ಇವಾಗ ಸರ್ಕಾರ ಏನ್ ಹೇಳ್ತು, ನಮ್ಮ ಹತ್ರ ನೋಟ್ ಪುಸ್ತಕಗಳನ್ನ ಕೊಡೋದಕ್ಕೆ ಆಗೋದಿಲ್ಲ ಅಂತ ಪ್ರಸ್ತಾವನೆಯನ್ನ ಹೊರಡಿಸಿದೆ. ಅದ್ರ ಅರ್ಥ ಏನು? ಇವ್ರ ಹತ್ರ ಬಜೆಟ್ ಇಲ್ಲ, ನೋಟ್ ಪುಸ್ತಕಗಳನ್ನ ಕೊಡೋದಕ್ಕೆ ಬಜೆಟ್ ಇಲ್ಲ ಅಂತ ಇಟ್ಕೊಳ್ಳೋಣ ನಾವು ರಾಜ್ಯ ಸರ್ಕಾರದಲ್ಲಿ. ಹಾಗಾದ್ರೆ ಈ SC/ST TSP ಈ ಯೋಜನೆಯ ಅನುದಾನವನ್ನಾದ್ರೂ ಬಳಸ್ಕೋಬಹುದಿತ್ತಲ್ಲ. ಹಾಗಾದ್ರೆ ಈ ಯೋಜನೆಯಲ್ಲಿ ಎಷ್ಟು ಅನುದಾನ ಇದೆ, ಎಷ್ಟು ರಿಲೀಸ್ ಆಗಿದೆ ಅಂತ ನಾವು ಒಂದು ಬಾರಿ ಕಣ್ಣ ಹಿಸ್ಕೊಂಡು ಬರೋದಾದ್ರೆ, ಈ SC/ST TSP ಈ ಯೋಜನೆಯಲ್ಲಿ ಒಟ್ಟು 1,412 ಕೋಟಿ 19 ಲಕ್ಷ ಗ್ರಾಂಟ್ ಆಗಿರುವಂಥದ್ದು. ಸೊ ಇದು ಈ ಲೆಕ್ಕಾಚಾರವನ್ನೆಲ್ಲ ನಾವು ಕಳೆದ 7 ದಿನಗಳ ಹಿಂದೆ ನಾವು ಗೌರ್ಮೆಂಟ್ ಸರ್ಕಾರದ ವೆಬ್ಸೈಟ್ ಅಲ್ಲೇ ನಾವು ಖಾತ್ರಿಪಡಿಸ್ತೀವಿ. ಈ ಅಂಕಿ ಅಂಶಗಳನ್ನ
ನಾವು ಆ ವೆಬ್ಸೈಟ್ನಲ್ಲಿ ನೋಡಿ ಸರ್ಚ್ ಮಾಡಿ ಎಷ್ಟಿದೆ, ಎಷ್ಟು ಖರ್ಚಾಗಿದೆ, ಎಷ್ಟು ಉಳಿದಿದೆ ಎನ್ನುವಂಥ ಅಂಕಿ ಅಂಶಗಳನ್ನು ಆ ವೆಬ್ಸೈಟ್ನಲ್ಲಿ ನಾವು ತೆಗೆದುಕೊಂಡಿದ್ದೀವಿ. ಆ ಅಂಕಿ ಅಂಶಗಳನ್ನು ನಿಮ್ಮ ಮುಂದೆ ನಾವು ಹೇಳ್ತಾ ಇದ್ದೀವಿ. 1412 ಕೋಟಿ 19 ಲಕ್ಷ ಗ್ರಾಂಟ್ ಆಗಿರುವಂಥದ್ದು. ಅದರಲ್ಲಿ ರಿಲೀಸ್ ಆಗಿರೋದು 635 ಕೋಟಿ 63 ಲಕ್ಷ. ಇದರಲ್ಲಿ ಖರ್ಚಾಗಿರೋದು 530 ಕೋಟಿ. ಹಾಗಾದ್ರೆ ಇನ್ನೆಷ್ಟು ಉಳಿದಿದೆ? ಇನ್ನು ಉಳಿದಿರೋದು 882 ಕೋಟಿ ಗ್ರಾಂಟ್ನಲ್ಲಿ ಉಳಿದಿದೆ. ಈ ಮೊತ್ತದಲ್ಲಿ ನಾವು ಈ ನೋಟ್ ಪುಸ್ತಕಗಳನ್ನು ಕೊಡುವಂತ ಪ್ರಸ್ತಾವನೆಯನ್ನ ಕೈಗೆತ್ತಿಕೊಳ್ಳಬಹುದಿತ್ತು. ಈ ಉಳಿದಿರುವಂತಹ ಮೊತ್ತದಲ್ಲಿ ಕೊಡಬಹುದಿತ್ತು. ಇಷ್ಟೆಲ್ಲ ಹಣದಿಂದ ಸಿಎಂ, ಫಿನಾನ್ಷಿಯಲ್ ಮಿನಿಸ್ಟರ್ ಸಿದ್ದರಾಮಯ್ಯ ಸರ್, ನೀವೊಂದು ಸ್ವಲ್ಪ ಯೋಚನೆಯನ್ನು ಮಾಡಿದ್ರೆ ಇಷ್ಟೊತ್ತಿಗೆ ನೀವು ತೆಗೆದುಕೊಂಡಂತ ಪ್ರಸ್ತಾವನೆಯನ್ನ ಎಲ್ಲರೂ ಕೂಡ ಶ್ಲಾಘಿಸಿದ್ರು. ಏನು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನ ಮಾಡಿದ್ರಿ. ಈ ಪ್ರಚಾರ ನೀವೇನು ನಮ್ಮ ಸರ್ಕಾರ ನುಡಿದಂತೆ ನಡೆಯುತ್ತೆ, ನಾವು ಹೇಳಿದಂತೆ ಮಾಡ್ತಿದ್ದೀವಿ, ಕೊಟ್ಟ ಮಾತಂತೆ ಆಗ್ತಾ ಇದೆ, ಅದಕ್ಕೆ ಪ್ರತಿಯಾಗಿ ಈ ನೋಟ್ ಪುಸ್ತಕಗಳನ್ನು ಕೊಟ್ಟಿದ್ರೆ ನಾವು ಒಪ್ಕೊಳ್ತಿದ್ವಿ. ಹೌದಪ್ಪ, ಸರ್ಕಾರ ನುಡಿದಂತೆ ನಡೀತಾ ಇದೆ. ದೊಡ್ಡ ದೊಡ್ಡ ಬೋರ್ಡ್ಗಳನ್ನು ಹಾಕಿದ್ದೀರಾ ಬಸ್ಗಳ ಹಿಂದೆ, ಅಲ್ಲಿ ಇಲ್ಲಿ ಫ್ಲೆಕ್ಸ್ಗಳು, ದೊಡ್ಡ ದೊಡ್ಡ ಬ್ಯಾನರ್ಗಳು, 5 ಸ್ಕೀಮ್ಗಳನ್ನು ಕೊಟ್ಟಿದ್ದೀವಿ, ನುಡಿದಂತೆ ನಡೀತಾ ಇದೆ ನಮ್ಮ ಸರ್ಕಾರ, ಗ್ಯಾರಂಟಿ ಸ್ಕೀಮ್. ಇದು ಒಂದಾಗಿದ್ದಿದ್ರೆ ನಾವೆಲ್ಲರೂ ಕೂಡ ನಿಮ್ಮ ಸರ್ಕಾರ ಶ್ಲಾಘನೆ ಮಾಡ್ತಾ ಇದ್ವಿ, ಶ್ಲಾಘನೆಯನ್ನು ವ್ಯಕ್ತಪಡಿಸ್ತಾ ಇದ್ವಿ ನಿಮ್ಮ ಸರ್ಕಾರಕ್ಕೆ. ಹಾಗಾದ್ರೆ ಇಷ್ಟೆಲ್ಲ ಉಳಿದಿರುವಾಗ ನೋಟ್ ಪುಸ್ತಕ ಯಾಕೆ ಕೊಟ್ಟಿಲ್ಲ? ಈ ಪ್ರಪೋಸಲ್ಗೆ ಯಾಕೆ ಒಪ್ಪಿಗೆಯನ್ನ ಕೊಟ್ಟಿಲ್ಲ? ಇದು ನಮ್ಮ ಪ್ರಶ್ನೆ. ನಮ್ಮ ಸರ್ಕಾರದ ಬಜೆಟ್ನಲ್ಲಿ ನೋಟ್ ಪುಸ್ತಕಗಳನ್ನ ಕೊಡೋದಕ್ಕೆ ಮೊತ್ತವೇ ಇಲ್ಲ. ಮೊತ್ತ ಇಲ್ಲ ಅಂತಂದ್ರೆ ಯಾಕೆ ಹೇಳಿಕೆಯನ್ನ ಕೊಡಬೇಕು? ಯಾಕೆ ಒಂದು ಕನಸನ್ನ ಮೂಡಿಸ್ಬೇಕು? ನೋಡಿ, ಸರ್ಕಾರಿ ಶಾಲೆಗೆ ಬರ್ತಾ ಇದ್ದಾರೆ ಅಂತಂದ್ರೆ ಅವರೆಲ್ಲರೂ ಕೂಡ ಹಿಂದುಳಿದ ಮಕ್ಕಳೇ. ಎಲ್ಲ ಬರ್ತಾ ಇರೋದು ಬಡವರ ಮಕ್ಕಳೇ. ಕೂಲಿ ನಾಲಿಗಾಗಿ 250 ರೂಪಾಯಿ 300 ರೂಪಾಯಿ ದಿನಗೂಲಿಗಾಗಿ ಕೆಲಸ ಮಾಡ್ತಾ ಇರುವಂತಹ ಬಡವರ ಮಕ್ಕಳು ಸರ್ಕಾರಿ ಶಾಲೆಗೆ ಬರ್ತಾ ಇದ್ದಾರೆ. SC ST ಆಗಿರ್ಬೋದು, ಅದ್ರ ಜೊತೆಗೆ ಅದರ್ ಬ್ಯಾಕ್ವರ್ಡ್ ಬೇರೆ ಉಪಜಾತಿಗಳಿಂದ ಮಕ್ಕಳು ಸರ್ಕಾರಿ ಶಾಲೆಗೆ ಬರ್ತಾ ಇದ್ದಾರೆ. ಅದು ಕೂಡ ಭಾರವಾದ ಪುಸ್ತಕಗಳು, ರಸ್ತೆ ಇರಲ್ಲ, ಬಸ್ ಇರಲ್ಲ, ನೆಟ್ಟಿಗೆ ರೋಡ್ ಇರಲ್ಲ, ಮಡಭಾರದ ಬ್ಯಾಗ್ ಅನ್ನು ಕಿಲೋಮೀಟರ್ ಗಟ್ಟಲೆ ನಡೆದು ಸರ್ಕಾರಿ ಶಾಲೆಗೆ ಬರ್ತಾರೆ. ಅದರಲ್ಲಿ ನೀವು ನೋಟ್ ಪುಸ್ತಕಗಳನ್ನು ಕೊಡ್ತೀವಿ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಆ ಬಡ ವಿದ್ಯಾರ್ಥಿಗಳಿಗೆ, ಆ ಬಡ ಕುಟುಂಬಕ್ಕೆ ಆಯ್ತಪ್ಪ, ನಮ್ಮ ಏನೋ ಒಂದು ಉದ್ಧಾರ ಆಗ್ತಾರೆ, ಸರ್ಕಾರದಿಂದ ಏನೇನೋ ಸಿಗ್ತಾ ಇದೆ. ಈ ಕಡೆ BPL ಕಾರ್ಡ್ ಹೋಲ್ಡರ್ ಅಂತ ನೀವೇ ಹೇಳಿ, 2 ವೀಲರ್ 4 ವೀಲರ್ ಏನೂ ಇಲ್ಲದೆ ದಿನಗೂಲಿ ಕೆಲಸ ಮಾಡುವಂತಹ ಕುಟುಂಬಗಳಿಗೆ BPL ಕಾರ್ಡ್ ಅಂತ ನೀವೇ ಕೊಡ್ತೀರಿ. ಅಂತಹ ಮಕ್ಕಳಿಗೆ ಈಗ ನೋಟ್ ಪುಸ್ತಕಗಳನ್ನ ಕೊಡ್ತೀವಿ ಅಂತ ಹೇಳಿದ್ರೆ ಎಲ್ಲೋ ಫ್ಯಾಮಿಲಿಗೆ ಬಹಳಷ್ಟು ಖುಷಿ ಆಗುತ್ತೆ. ಆ ಖುಷಿಯನ್ನ ಜಾಸ್ತಿ ಇರೋಕ್ಕೆ ಸೆಪ್ಟೆಂಬರ್ 5, 2025 ಅನೌನ್ಸ್ ಮಾಡ್ತೀರಾ, ಜನವರಿ 2026ರಲ್ಲಿ ಕೊಡಲ್ಲ ಅಂತ ಹೆಚ್ಚು ದಿನ ಈ ಖುಷಿ ಆ ಮಕ್ಕಳಲ್ಲಿ, ಆ ಬಡ ಕುಟುಂಬದಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. 2025-26ನೇ ಸಾಲಿನಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಗೆ ಈಗ ಅಲೋಕೇಟ್ ಆಗಿರುವಂತಹ ಗ್ರಾಂಡ್ ಮೊತ್ತ ನಾವು ನೋಡ್ತಾ ಹೋಗೋದಾದ್ರೆ 36,755,041 ಲಕ್ಷ ರೂಪಾಯಿ ಅಲೋಕೇಟ್ ಆಗಿದೆ. ಒಟ್ಟು ಓಪನಿಂಗ್ ಬ್ಯಾಲೆನ್ಸ್ 623 ಕೋಟಿ ರೂಪಾಯಿ ಇದೆ. ಇವತ್ತು 2026 ಜನವರಿ 27 ಅಂತ್ಯಕ್ಕೆ ಒಟ್ಟು ಇದರಲ್ಲಿ ರಿಲೀಸ್ ಆಗಿರುವಂತದ್ದು 30,945 ಕೋಟಿ 84 ಲಕ್ಷ ರೂಪಾಯಿ ರಿಲೀಸ್ ಆಗಿದೆ. ಜನವರಿ 27ರ ಎಂಡಿಂಗ್ಗೆ ಒಟ್ಟಾರೆ ಇದರಲ್ಲಿ ಖರ್ಚಾಗಿದ್ದು 24,934 ಕೋಟಿ 94 ಲಕ್ಷ ರೂಪಾಯಿ ರಿಲೀಸ್ ಆಗಿದೆ. ಅಲ್ಲಿಗೆ ಲಭ್ಯವಾದ ಅನುದಾನ ಆಲ್ಮೋಸ್ಟ್ ಆಗಿ 79% ಅಷ್ಟೇ ಖರ್ಚಾಗಿದೆ. ಇನ್ನು ಅದರಲ್ಲಿ ನಾನ್ ಸ್ಯಾಲರಿ ಕ್ಯಾಟಗರಿಯಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ 2,780 ಕೋಟಿ 66 ಲಕ್ಷ ರೂಪಾಯಿ ಇದೆ. ಸ್ಯಾಲರಿ ಭಾಗದಲ್ಲಿ ಖರ್ಚಾಗದೆ ಇರುವ ಹಣ 3,853 ಕೋಟಿ 23 ಲಕ್ಷ ರೂಪಾಯಿ ಇದೆ. ಇಷ್ಟು ಹಣ ಒಟ್ಟಿಗೆ ಇದೆ. ಉಚಿತ ನೋಟ್ ಪುಸ್ತಕ ಕೊಡ್ಲಿಕ್ಕೆ ಎಷ್ಟಾಗುತ್ತೆ? ಒಂದು ಅಂದಾಜು ಬಜೆಟ್ ಅನ್ನು ನಾವು ಇಟ್ಕೊಳ್ಳೋಣ. ಉಚಿತ ನೋಟ್ ಪುಸ್ತಕ, ಈಗ ಒಂದು ನೋಟ್ ಪುಸ್ತಕಕ್ಕೆ ನಾವು 25 ರೂಪಾಯಿ ಅಂತ ತಗೊಳ್ಳೋಣ. ಈಗ 6 ಸಬ್ಜೆಕ್ಟ್ ಇರುತ್ತೆ, ಸೊ ಒಂದು ಮಗುಗೆ 6 ಪುಸ್ತಕ ಬೇಕಾಗುತ್ತೆ. 25 ರೂಪಾಯಿ ಇಂಟು ನಾವು 6 ಮಾಡಿದ್ರೆ ಹಾರ್ಡ್ಲಿ 150 ರೂಪಾಯಿ ಒಂದು ಮಗುಗೆ ಅಂತ ಇಟ್ಕೊಳ್ಳೋಣ. ಅಲ್ಲಿ ನಾವು ಲೆಕ್ಕ ಮಾಡ್ತಾ ಹೋಗೋದಾದ್ರೆ ಒಂದು ಮಗುಗೆ 6 ಸಬ್ಜೆಕ್ಟ್ 6 ನೋಟ್ ಪುಸ್ತಕ. ಒಟ್ಟು ನಮ್ಮಲ್ಲಿ ಇರುವಂಥದ್ದು 46,000 ಸರ್ಕಾರಿ ಶಾಲೆ ಇದೆ.
7,500 ಗ್ರಾಂಟೆಡ್ ಸ್ಕೂಲ್ ಅನುದಾನಿತ ಶಾಲೆಗಳು ಇದೆ. ಎರಡರಿಂದ ನಾವು ಲೆಕ್ಕ ಹಾಕಿ 50 ಲಕ್ಷ ವಿದ್ಯಾರ್ಥಿಗಳು ಇದ್ದಾರೆ ಅಂತ ನಾವು ಇಟ್ಕೊಳ್ಳೋಣ. ಅಲ್ಲಿ ನೀವು ಬರೇ ಒಂದೇ ಒಂದು ನೋಟ್ ಪುಸ್ತಕ, ಪ್ರತಿ ಮಗುಗೆ ತಲಾ ನಾನು ಒಂದೊಂದೇ ನೋಟ್ ಪುಸ್ತಕ ಕೊಡ್ತೀನಿ 50 ಲಕ್ಷ ಮಕ್ಕಳಿಗೆ ಅಂತ ಅಂದ್ರೆ ನಿಮ್ಗಲ್ಲಿ 125 ಕೋಟಿ ರೂಪಾಯಿ ಆಗುತ್ತೆ. ನಾನು 6 ನೋಟ್ ಪುಸ್ತಕಗಳನ್ನು ಕೊಡ್ತೀನಿ ಅಂತ ಅಂದ್ರೆ ನಾವು ರಫ್ಲಿ ಕ್ಯಾಲ್ಕುಲೇಟ್ ಮಾಡಿರೋದು 750 ಕೋಟಿ ರೂಪಾಯಿ ಆಗುತ್ತೆ. ಇದು ಕೆಡಿಪಿ ಮೀಟಿಂಗ್ಗೆ ನೀವು ಕೊಟ್ಟಿರುವಂತಹ ಅಫಿಷಿಯಲ್ ಡೇಟಾ ದಿ ಫೈಲ್ ಎಕ್ಸ್ಪೋಸ್ಗೆ ಲಭ್ಯ ಆಗಿರುವುದು. ನೀವೇ ಅಂಕಿಅಂಶಗಳನ್ನು ಕೊಡ್ತೀರಿ, ನೀವೇ ಸ್ಟೇಟ್ಮೆಂಟ್ಗಳನ್ನ ಕೊಡ್ತೀರಿ, ನೀವೇ ಹೇಳಿಕೆಗಳನ್ನು ಅದರ ಕುರಿತಾಗಿ ದೊಡ್ಡ ಪ್ರಚಾರವನ್ನ ಮಾಡ್ತೀರಾ. ಪ್ರಚಾರ ಮಾಡಿ ಜೊತೆಗೆ ಆ ಪ್ರಸ್ತಾವನೆಯನ್ನೇ ಕೈಬಿಟ್ಟು ಇನ್ನುಳಿದ ಪ್ರಸ್ತಾವನೆಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ, ಇದಕ್ಕೆ ಮುಖ್ಯಮಂತ್ರಿಗಳು ಅನುಮೋದನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನೀವೇ ಇದನ್ನು ಅನುಮೋದನೆ. ಎಷ್ಟು ಸರಿ? ಎಂತ ಗ್ಯಾರಂಟಿ ಸರ್ಕಾರ ಇದು? ಇದು ಹೇಗೆ ನುಡಿದಂತೆ ನಡೀತಾ ಇದೆ ರಾಜ್ಯ ಸರ್ಕಾರ? ಇಲ್ಲಿ ಅನುದಾನಗಳಿಗೆ ಖರ್ಚಾಗಿರೋದಕ್ಕಿಂತ ವೆಚ್ಚ ಆಗಿರೋದೇ ಜಾಸ್ತಿ. ಒಟ್ಟು 530 ಕೋಟಿ ರೂಪಾಯಿ ಇದೆ. ಹಾಗಾದ್ರೆ ಬಡ ಮಕ್ಕಳ ನೋಟ್ ಬುಕ್ಗೆ ನೀವು ಇದರಲ್ಲಿ ಬಜೆಟೇ ಇಲ್ಲ, ಆ ಒಂದು ಪ್ರಸ್ತಾವನೆಯನ್ನ ನಾವು ಕೈ ಬಿಟ್ಟು ಹೋಗ್ತಾ ಇದೀವಿ ಅಂತ ಹೇಳ್ತಾ ಇದ್ದೀರಾ ಅಂತಂದ್ರೆ ಸರ್ಕಾರಿ ಶಾಲೆಗಳ ನೋಟ ನಿಮ್ ಕಣ್ಣಿಗೆ ಹೇಗ್ ಕಾಣಿಸ್ತಾ ಇದೆ? ಸರ್ಕಾರಿ ಶಾಲೆಗಳು ವರ್ಷದಿಂದ ವರ್ಷಕ್ಕೆ ಅಳಿವಿನಂಚಿನತ್ತ ಸಾಗ್ತಾ ಇದೆ. ಈ ಹಿಂದೆ ಎಷ್ಟೋ ಜನರು ಓದಿದ್ದು ಸರ್ಕಾರಿ ಶಾಲೆ. ಇವತ್ತಿನ IAS IPS ಆಫೀಸರ್ ಆಗಿರ್ಬೋದು, ಇವತ್ತಿನ ಪೊಲೀಸ್ ಡಿಪಾರ್ಟ್ಮೆಂಟ್, ಇವತ್ತಿನ ಸರ್ಕಾರದಲ್ಲಿ ಇರುವಂತಹ ಎಲ್ಲ ನಮ್ಮ ಸಚಿವರು ಆಲ್ಮೋಸ್ಟ್ ಓದಿದ್ದು ಸರ್ಕಾರಿ ಶಾಲೆಗಳಲ್ಲೇ. ಆಗ ಓದಿದಂತ ಶಾಲೆಗಳು ಇವತ್ತಿದೆಯಾ? ಅಷ್ಟು ಶಾಲೆಗಳು ಇವತ್ತಿದೆಯಾ? ಇಲ್ಲ. ಸರ್ಕಾರ ಅಭಿವೃದ್ಧಿ ಆಗ್ತಾ ಇದೆ, ನಾವು ಸರ್ಕಾರವನ್ನ ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಸ್ಮಾರ್ಟ್ ಬೆಂಗಳೂರು ಮಾಡ್ತಿದೀವಿ, ಗ್ರೇಟರ್ ಬೆಂಗಳೂರು ಮಾಡ್ತಿದೀವಿ, ಇದೆಲ್ಲ ಬಡಾಯಿ ಕೊಚ್ಚಿಕೊಳ್ಳುವಂತಹ ಮಂತ್ರಿಗಳ ಮಧ್ಯೆ ಇಲ್ಲೇನು ಹೇಳ್ತಾರಲ್ಲ, ಗಂಡ ಹೆಂಡತಿಯರ ಮಧ್ಯೆ ಕೂಸು ಬಡವಾಯಿತು ಅಂತ ಹೇಳಿ, ಹಾಗೆ ಇಲ್ಲಿ ಸರ್ಕಾರಿ ಶಾಲೆಗಳು ಅಳಿವಿನಂಚಿನತ್ತ ಹೋಗ್ತಾ ಇದೆ. ಹೀಗೆ ಹೋಗ್ತಾ ಇದ್ರೆ ವಿದ್ಯಾರ್ಥಿಗಳು ಓದೋದು ಯಾವಾಗ? ಮಕ್ಕಳಿಗೂ ಕಷ್ಟ ಆಗುತ್ತೆ. ಟೀಚರ್ಸ್ ಕೊಡುವಂತಹ ನೋಟ್ ಆಗಿರ್ಬೋದು, ಹಾಗೆ ಟೀಚರ್ಸ್ ಮಾಡ್ತಾ ಇರುವಂತಹ ಪಾಠವನ್ನ ಮಕ್ಕಳಿಗೆ ಬರ್ಕೊಳ್ಳೋದಕ್ಕೆ ಒಂದು ನೋಟ್ ಪುಸ್ತಕ ಬೇಕೇ ಬೇಕು. ಸರ್ಕಾರಿ ಶಾಲೆಗೆ ಹೋಗೋರೆ SC ST ಮತ್ತೆ ಈ ನಮ್ಮ ಅದರ್ ಬ್ಯಾಕ್ವರ್ಡ್ ಇಂದ ಬರುವಂತಹ ವಿದ್ಯಾರ್ಥಿಗಳು, ಅವರಿಗೆ ಒಂದು ಯೂನಿಫಾರ್ಮ್ ಕೊಂಡುಕೊಳ್ಳುವಂತಹ ಶಕ್ತಿ ಕೂಡ ಇರುವುದಿಲ್ಲ, ಒಂದು ಬ್ಯಾಗ್ ಅನ್ನು ಕೊಂಡುಕೊಳ್ಳುವಂತಹ ಶಕ್ತಿ ಇರುವುದಿಲ್ಲ. ಈ ಹಿಂದೆ ಎಷ್ಟೊಂದು 5-10 ವರ್ಷದಿಂದ ಹಿಂದೆ ಉಚಿತವಾಗಿ ಶೂಸ್ ಕೊಡ್ತಾ ಇದ್ರಿ, ಸಾಕ್ಸ್ ಕೊಡ್ತಾ ಇದ್ರಿ, ಜೊತೆಗೆ ಯೂನಿಫಾರ್ಮ್ ಕೊಡ್ತಾ ಇದ್ರಿ, ಛತ್ರಿಗಳನ್ನ ಕೊಡ್ತಾ ಇದ್ರಿ. ಈಗ ಶೂ ಹೋಗ್ಲಿ, ಸಾಕ್ಸ್ ಹೋಗ್ಲಿ, ನೋಟ್ ಪುಸ್ತಕಗಳನ್ನ ಕೊಡ್ತೀನಿ ಅಂತ ಹೇಳಿ ಕೊಡ್ತಾ ಇಲ್ಲ ನೀವು. ಅಂದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗೂ ಮಕ್ಕಳು ಹೋಗುದು. ಸರ್ಕಾರಿ ಶಾಲೆ ಅಂತ ಅಂದ್ರೆ ಮಕ್ಕಳು ಬೇಡ, ಏನು ಸಿಗಲ್ಲ ಅಂತ ಮನೆಯಲ್ಲಿ ಕುತ್ಕೊಳ್ಬೇಕಾದಂತ ಪರಿಸ್ಥಿತಿ. ಸರ್ಕಾರದಲ್ಲಿ ಇರುವಂತಹ ಸರ್ಕಾರಿ ಶಾಲೆಗಳಿಗೆ ಕೊಡಬೇಕಾಗಿರುವಂತಹ ಅನುದಾನಕ್ಕೆ, ನೋಟ್ ಪುಸ್ತಕಗಳಿಗೆ ಕೊಡೋದಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂತಂದ್ರೆ ನೀವು ಸರ್ಕಾರದ ಸಾಧನೆಯಾಗಿರ್ಬೋದು, ಸರ್ಕಾರದ ಯೋಜನೆ ಇದನ್ನೆಲ್ಲ ಪ್ರಚಾರ ಮಾಡೋದಕ್ಕೆ ಎಷ್ಟು ಖರ್ಚು ಮಾಡಿದ್ರಿ? ಹಾಗಿದ್ರೆ ಮಕ್ಕಳಿಗಿಲ್ಲ ಅನ್ನೋದು ನಿಮಗೂ ಬೇಡ. ನೀವು ನಿಮ್ಮ ಸಾಧನೆ, ನಿಮ್ಮ ಯೋಜನೆ, ನಿಮ್ಮ ಪ್ರಚಾರ ಎಷ್ಟು ದೊಡ್ಡ ಮಟ್ಟಕ್ಕೆ ಹೇಳಿದೆ. ಟಿವಿ, ಪೇಪರು, ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಎಲ್ಲದರಲ್ಲೂ ಕೂಡ ನುಡಿದಂತೆ ನಡೆದಿದ್ದೀವಿ, ಹೇಳದಂತೆ ಆಗಿದೆ, ನಾವು ಮಾತು ಕೊಟ್ಟಂತೆ ನಡ್ಕೊಂಡಿದ್ದೀವಿ ಅಂತ ದೊಡ್ಡ ಮಟ್ಟದಲ್ಲಿ ಎಲ್ಲ BMTC ಬಸ್ಗಳಿಂದ ದೊಡ್ಡ ದೊಡ್ಡ ಫ್ಲೆಕ್ಸ್, ಬ್ಯಾನರು, ರೋಡ್ ಸೈಡಲ್ಲಿ ಎಲ್ಲ ನಾವು ಪ್ರಚಾರವನ್ನ ನೋಡಿದ್ವಿ. ನೀವು ಹಾಗಾದ್ರೆ ಅದಕ್ಕೆ ಒಟ್ಟು ಎಷ್ಟು ಖರ್ಚು ಮಾಡಿದ್ರಿ? ಅದೇ ಖರ್ಚನ್ನ ನೀವು ಉಳಿಸಿದಿದ್ರೆ ಇವತ್ತು ಈ ಸರ್ಕಾರಿ ಶಾಲಾ ಮಕ್ಕಳ ನೋಟ್ ಪುಸ್ತಕಗಳಿಗೆ ಕೊಡಬಹುದಿತ್ತು. ಅವರ ಉಜ್ವಲ ಭವಿಷ್ಯಕ್ಕೆ ಒಂದು ದಾರಿಯನ್ನ ನೀವು ಮಾಡಿಕೊಡ್ತಾ ಇದ್ದೀರಿ. ನಿಮ್ಮದೇ ಮುಖವಾಣಿ ಆಗಿರುವಂತಹ ನ್ಯಾಷನಲ್ ಹೆರಾಲ್ಡ್ ಸೇರಿದಂತೆ ಇತರೆ ಟಿವಿ, ಪೇಪರ್, ಸೋಷಿಯಲ್ ಮೀಡಿಯಾಗೆ ಹಾಗಾದ್ರೆ ಒಟ್ಟು ಎಷ್ಟು ಖರ್ಚು ಮಾಡಿದ್ರಿ ನೀವು? ಅಸೆಂಬ್ಲಿಯಲ್ಲಿ ನೀವೇ ಕೊಟ್ಟಿರುವಂತಹ ಡೇಟಾ ಪ್ರಕಾರ ಒಟ್ಟಾರೆ 176 ಕೋಟಿ ರೂಪಾಯಿಯನ್ನು ನೀವು ನಿಮ್ಮ ಸರ್ಕಾರದ ಸಾಧನೆ, ಯೋಜನೆ, ಪ್ರಚಾರವನ್ನ ಮಾಡ್ಕೊಳ್ಳೋದಕ್ಕೆ ಒಟ್ಟು ಖರ್ಚು ಮಾಡಿದ್ದೀರಿ ಅಂತ ಹೇಳ್ಕೊಂಡಿದ್ದೀರಿ. ಹಾಗಾದ್ರೆ 6 ಪುಸ್ತಕ, ನಾನು ಹೇಳಿದ್ದು ಒಂದು ಮಗುವಿಗೆ ಒಂದು ನೋಟ್ ಪುಸ್ತಕ ಅಂತಂದ್ರೆ ಇಲ್ಲಿ 125 ಕೋಟಿ ಇತ್ತಲ್ಲ. ಇಲ್ಲಿ 176 ಕೋಟಿಯನ್ನ ನೀವು ಪ್ರಚಾರಕ್ಕೆ ಬಳಸ್ಕೊಂಡ್ರಿ. 125 ಕೋಟಿ ಬಿಟ್ಟು ಒಂದು ಮಗುವಿಗೆ ಒಂದು ನೋಟ್ ಪುಸ್ತಕ ಅಂತ ನೀವು ಕೊಡ್ಬೇಕು, ಕೊಟ್ಟಿಲ್ಲ. ಇಷ್ಟೆಲ್ಲ ನಾವು ಇವಾಗ ನೋಡಿದಾಗ ನಮ್ಗೆ ಗೊತ್ತಾಗೋದು, ಸರ್ಕಾರ ಬೇಕಂತಲೇ ಸರ್ಕಾರಿ ಶಾಲೆಗಳನ್ನ ತುಳಿತಾ ಇದೆ.
ಪ್ರಸ್ತಾವನೆಯನ್ನ ಕೊಟ್ಟು ಅದೇ ಪ್ರಸ್ತಾವನೆಯನ್ನ ನೀವು ಹಿಂದಿಕ್ಕಿ ಇತರೆ ಪ್ರಸ್ತಾವನೆಗಳನ್ನ ನಾವು ಗಣನೀಯವಾಗಿ ಮಾಹಿತಿಗೆ ತಗೊಂಡಿದ್ದೀವಿ, ಅದನ್ನು ಅನುಮೋದಿಸಿದ್ದೀವಿ ಅಂತ ಹೇಳಿ ನೀವು ಕೊಟ್ಟಿರುವಂತಹ ಹೇಳಿಕೆ ಎಲ್ಲೋ ಒಂದು ಕಡೆ ಮಕ್ಕಳು ತಿಂತಾ ಇರುವಂತಹ ಕೈತುತ್ತನ್ನ ಕಸಿದುಕೊಳ್ಳೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇವತ್ತು ನೋಟ್ ಪುಸ್ತಕ ಆಗಿರ್ಬೋದು, ಮುಂದಿನ ದಿನಗಳಲ್ಲಿ ಪಠ್ಯಪುಸ್ತಕ, ನಂತರದಲ್ಲಿ ಯಾವುದೇ ಸಂಶಯ ಇಲ್ಲ. ಹೀಗೆ ಮಾಡ್ತಾ ಹೋದ್ರೆ ಯಾವ ನಂಬಿಕೆಯಲ್ಲಿ ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗ್ಬೇಕು? ಎಲ್ಲರೂ ಯೋಚನೆ ಮಾಡೋದು ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಉಚಿತವಾಗಿ ನಮ್ಮ ಬಡ ಮಕ್ಕಳಿಗೆ ಸಿಗ್ತಾ ಇದೆ ಅಂತ ಹೇಳಿ ಮಕ್ಕಳನ್ನ ಶಾಲೆಗೆ ಕಳಿಸ್ತಾರೆ. ಆದ್ರೆ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಒಂದೊಂದನ್ನೇ ನೀವು ಕಸಿದುಕೊಳ್ತಾ ಇದ್ದೀರಿ ಅಂತ ಅಂದ್ರೆ ಯಾಕೆ ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗ್ಬೇಕು? ಎಷ್ಟೋ ಇವತ್ತಿನ ಬಡ ರೈತರು ಈ ರೀತಿಯಾಗಿ ಅವಕಾಶ ವಂಚನೆಗೆ ಒಳಗಾಗ್ತಿರುವಂತ ಮಕ್ಕಳನ್ನ ಬೇಡ, ಅಲ್ಲಿ ಹೋದ್ರೆ ಉಚಿತ ಸಿಗುತ್ತೆ ಅಂತ ಅಂದ್ರೆ ಎಲ್ಲನೂ ಕೊಂಡ್ಕೋಬೇಕು ಅಂತ ಅಂದ್ರೆ ಇನ್ನು ಬೇರೆ ಇಂಗ್ಲಿಷ್ ಮೀಡಿಯಂ ಹಾಕೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅಂತ ಹೇಳಿ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಯಾರಿಗೊತ್ತು ಮುಂದಿನ ದಿನಗಳಲ್ಲಿ ಕನಿಷ್ಠ ಪಕ್ಷ ಎಲ್ಲ ಮಕ್ಕಳು ಇಂಗ್ಲಿಷ್ ಮೀಡಿಯಂ ಹೋದ್ರು ಇಲ್ಲಿ ಯಾವುದೇ ಆಶ್ಚರ್ಯ ಪಡಬೇಕಾದಂತಹ ಸ್ಥಿತಿ ಇಲ್ಲ. ಸರ್ಕಾರಿ ಶಾಲೆ ಅಂತ ಅಂದ್ರೆ ಸರ್ಕಾರದ ಅನುದಾನದಿಂದ ಎಜುಕೇಶನ್ಗೆ ಮೀಸಲಿಟ್ಟಂತ ಹಣದಲ್ಲಿ ಅಲ್ಲಿ ಕಲಿತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಕೊಡುವಂತ ಕೊಡುಗೆಯನ್ನು ಅವರು ಬಳಸ್ಕೊಂಡು ಚೆನ್ನಾಗಿ ಓದಿ ಆ ಸರ್ಕಾರಿ ಶಾಲೆಯ ಹೆಸರನ್ನ ಬೇರೆಲ್ಲ ನಾನು ಆ ಸರ್ಕಾರಿ ಶಾಲೆಯಲ್ಲಿ ಓದಿದ್ದೀನಿ ಅಂತ ಹೇಳ್ಕೊಳ್ಳೋಕೆ ಹೆಮ್ಮೆ ಪಡುವಂತ ವಿಚಾರ ಅದನ್ನು ಮಕ್ಕಳಿಗೆ ಸಿಗಬೇಕಾದಂತಹ ಸವಲತ್ತುಗಳನ್ನ ನೀವೇ ಹೇಳಿಕೆ ಕೊಟ್ಟು ಒಂದೊಂದಾಗಿ ಇವೆಲ್ಲ ಕಸಿದುಕೊಳ್ತೀರಿ ಅಂತ ಅಂದ್ರೆ ಏನ್ ಹೇಳ್ಬೇಕು ನಿಮಗೆ? ಹೋಗ್ಲಿ, ನೀವೇ ಹೇಳಿಕೆ ಕೊಟ್ಟಂತೆ ಇನ್ನೇನು ಮತ್ತೆ ಹೊಸ ವರ್ಷ ಬರ್ತಾ ಇದೆ. 2026-27 ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಬೇಕಾಗಿದೆ. ಬೇರೆ ಬೇರೆ ಹೈಯರ್ ಎಜುಕೇಶನ್ ಮಕ್ಕಳು ಹೋಗಬೇಕಾಗಿದೆ. ಇದೇ ಸರ್ಕಾರಿ ಶಾಲೆಗಳನ್ನು ಇಲ್ಲಾದ್ರೂ ನೀವು ನಿಮ್ಮ ತಪ್ಪನ್ನು ತಿಳ್ಕೊಳ್ಳೋದಿಲ್ಲ. ಮುಂದಕ್ಕಾದ್ರೂ ನೀವು ಇರುವಷ್ಟು ದಿನ ಸರ್ಕಾರದಲ್ಲಿ ಇರುವಷ್ಟು ದಿನ ನೀವು ನೀವಾಗ ವಾಪಸ್ ತಗೊಂಡಿದ್ದೀರಾ ಈ ಹೇಳಿಕೆಯನ್ನ, ಅದನ್ನ ಮತ್ತೆ ಅನುಮೋದನೆಗೊಳಿಸಿ ನೋಟ್ ಪುಸ್ತಕಗಳನ್ನು ಕೊಡುವಲ್ಲಿ ನಿಮ್ಮ ಸಾಧನೆಯನ್ನ ಮತ್ತೆ ಬಲಪಡಿಸಿಕೊಳ್ತೀರಾ? ಕಾದು ನೋಡಬೇಕಾಗಿದೆ. ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. D5 ಕಳೆದ 3 ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರ್ಬೋದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ. ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.